ಇಡಿ ಬರ್ಲಿ. ಅದೇ ರೀತಿಯಾಗಿ ಜನಾಂಗವನ್ನ, ಧರ್ಮವನ್ನ ಇದು ಕೂಡ ಬರುತ್ತೆ ಇಡಿ ಒಳಗಡೆನೆ. ಈ ಧರ್ಮ ಸಂಘರ್ಷವನ್ನ ಸೃಷ್ಟಿ ಮಾಡ್ಲಿಕ್ಕೆ ಯಾವ ಒಂದು ಕೋಆಪರೇಟಿವ್ ಸೆಕ್ಟರ್ ಇಂದ ಹಣ ಕಳಿಸ್ತಿರಲ್ಲಪ್ಪ, ಆ ಹಣವು ಕೂಡ ಧರ್ಮ ದಂಗಲ್ ಮಾಡ್ಲಿಕ್ಕೆ ಹಣ ಕಳಿಸ್ತಿರಲ್ಲ, ಅದು ಎನ್ಕ್ವೈರಿಗೆ ಬರ್ತಾ ಇರೋದು ಭಾರಿ ಮುಖ್ಯವಾಗಿ. ಜೊತೆಗೆ ಆ ತಿಮ್ರೋಡಿ ಇದಾರಲ್ಲ, ಆ ಭಾಗದ ತಿಮ್ರೋಡಿ, ಆ ತಿಮ್ರೋಡಿಯ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿಸ್ಲಿಕ್ಕೆ, ಏನಪ್ಪಾ ತಿಮ್ರೋಡಿಯ ಮನೆಗೆ ಅಟ್ರಾಸಿಟಿ ಕೇಸ್ ಹಾಕಿಸ್ಲಿಕ್ಕೆ ಆ ವ್ಯಕ್ತಿಯ ವಿರುದ್ಧ ಹಣ ವರ್ಗಾವಣೆ ಆಗಿದ್ದು ಬೇಡವಾ? ನಿನ್ನೆ ಬಂತು ಆ ಸ್ಟೇಷನ್ ಇಂದ ಮಹೇಶ್ ಶೆಟ್ಟಿ ತಿಮ್ರೋಡಿಯ ವಿರುದ್ಧ ಯಾಕೆ ಜಾತಿ ನಿಂದನೆ ಕೇಸ್ ಹಾಕಿದ್ದೀರಾ, ಸಮಗ್ರ ತನಿಖೆ ನಡಿಬೇಕು ಅಂತ ಅಂದಿದ್ದಕ್ಕೆ 1 ವರ್ಷದ ಹಿಂದೆ ಕೊಟ್ಟಂತ ಅರ್ಜಿಗೆ ನಿನ್ನೆ ಉತ್ತರ ಬಂತು. ನಾವು ಅದ್ರ ಬಗ್ಗೆ ತನಿಖೆ ಮಾಡ್ತಿದ್ದೇವೆ, ಇದು ಮಾಡಿದ್ದೇವೆ, ಅದು ಮಾಡಿದ್ದೇವೆ ಅಂತ ಸ್ಟೇಷನ್ ಇಂದ. ಇದಕ್ಕೆ ಹುನ್ನಾರ ಮಾಡ್ತಿರಲ್ಲ, ಈ ಹುನ್ನಾರಕ್ಕೆ ಬಂದಂತ ಹಣ ಯಾವ ಲಾಡ್ಜಲ್ಲಿ ಅವನಿದ್ದ ಅವ್ರನ್ನ ಕರ್ಕೊಂಡೋಗಿ ಜಾರಿ ನಿರ್ದೇಶನಾಲಯ ಆಲ್ರೆಡಿ ಹೇಳಿದ್ದೇನೆ, ದಲಿತರನ್ನ ಎತ್ತು ಕಟ್ಕೊಂಡು ಪಾಪ ಮುಗ್ಧರನ್ನ ಬಳಸ್ಕೊಂಡು ತಿಮ್ರೋಡಿಯ ಮೇಲೆ ದೂರ ಆಗ್ತಿರಲ್ಲಪ್ಪ ಜಾತಿ ನಿಂದನೆ ಕೇಸ್ನ. ಯಾಕೆ ಹಾಕ್ತೀರಾ? ನಮಸ್ತೆ, ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ಲ ನಮ್ಮ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ. ನಮ್ಮೊಂದಿಗೆ ಒಡನಾಡಿ ಸಂಸ್ಥೆ ಮೈಸೂರಿನಿಂದ ಪರಶುರಾಮ್ ಸರ್ ಅವರು ಜಾಯ್ನ್ ಆಗಿದ್ದಾರೆ. ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ತೆ. ನಮಸ್ಕಾರ. ಈ ಇಡಿ ದಾಳಿ ಏನು ಒಡನಾಡಿ ಸಂಸ್ಥೆ ನಡುಗಿ ಹೋಗಿದೆ, ಹೆದರಿ ಹೋಗಿದೆ ಅನ್ನುವಂಥ ಒಂದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇಡಿ ದಾಳಿ ಆಗ್ತದೆ ಒಡನಾಡಿ ಸಂಸ್ಥೆ ಮೇಲಂತೂ ಸಾಕಷ್ಟು ರಾಜ್ಯ ಮಾಧ್ಯಮಗಳು ಸುದ್ದಿ ಮಾಡ್ತಾ ಇವೆ. ಈ ನಿಟ್ಟಿನಲ್ಲಿ ತಾವು ಮಾತಾಡೋದಾದ್ರೆ? ನಿಜವಾಗಿಯೂ ರಾಜ್ಯ ಮಾಧ್ಯಮ ಅಲ್ಲ, ರಾಷ್ಟ್ರ ಮಾಧ್ಯಮಗಳು ಕೂಡ ಇಡಿ ದಾಳಿ ಅಂತ ಮಾತನಾಡಿವೆ. ಇಡಿ ದಾಳಿ ಎನ್ನುವಂತ ಪದ ಬಳಕೆಯೇ ಸಮರ್ಪಕವಾಗಿ ಸರಿಯಲ್ಲ. ಒಂದು, ಯಾವ ಇಡಿಯೂ ಇದುವರೆಗೂ ದಾಳಿ ಮಾಡಿಲ್ಲ, ನಮ್ಮ ವಿಚಾರದಲ್ಲಂತೂ ಮೊದಲೇ ಮಾಡಿಲ್ಲ. ಇಡಿ ದಾಳಿ ಎನ್ನುವಂಥದ್ದು ಸುಮ್ಮನೆ ಎಲ್ಲೋ ಕೂತ್ಕೊಂಡು ಗಿಳಿಗಳು ಕಾಡೊಳಗಡೆ ಉಲೀತವೆ ಅಂತಂದ್ರೆ ಕಿಚಿ ಪಿಚಿ ಅಂತ ಗಿಳಿಗಳು ಮಾತಾಡ್ತಾವಲ್ಲ, ಆ ತರದ ಮಾತುಕತೆ. ಇಡಿ ಅನ್ನುವಂಥದ್ದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ, ಅಂದ್ರೆ ಫೈನಾನ್ಷಿಯಲ್ ಕರಪ್ಷನ್ಸ್ ಬಗ್ಗೆ ಬರುವಂತ ಸಂಸ್ಥೆ. ಆ ನಿಟ್ಟಿನಲ್ಲಿ ಇಡಿಯೂ ಕೂಡ ಸ್ಕ್ಯಾನಿಂಗ್ ಅಲ್ಲಿ ಇದೆ ಒಡನಾಡಿ ಸಂಸ್ಥೆ, ಹಾಗೆ ಬೇರೆ ಬೇರೆ ಸಂಸ್ಥೆ ಅಂತ ಅನ್ನುವಂಥದ್ದನ್ನ ಹೇಳಿದೆ ಅನ್ನುವಂಥದ್ದನ್ನ ವರದಿ ಮಾಡಿದ್ದಾರೆ. ಸಂತೋಷ. ನನಗೆ ಇದುವರೆಗೂ ಯಾವುದೇ ಇಡಿಯಿಂದ ಆಗಲಿ ಮತ್ತೊಂದರಿಂದಾಗಲಿ ಪತ್ರ ವ್ಯವಹಾರವೂ ಬಂದಿಲ್ಲ, ನೋಟಿಸು ಬಂದಿಲ್ಲ. ಹಾಗಾಗಿ ತಮ್ಮ ಗಮನಕ್ಕೆ ತರುವಂಥದ್ದು, ಇಡಿಯವರು ಯಾವುದೇ ಕಾರಣಕ್ಕೂ ನೋಟಿಸ್ ಕೊಟ್ಟು ಸಂಸ್ಥೆಗೆ ಬರಲ್ಲ ಅಥವಾ ವೈಯಕ್ತಿಕ ಮನೆಗೆ ಬರಲ್ಲ. ಅವರು ಏನಿದ್ರು ಫಸ್ಟ್ ಎಲ್ಲೆಲ್ಲಿ ದುಡ್ಡಿಟ್ಟಿದ್ದೀವಿ, ಎಲ್ಲೆಲ್ಲಿ ಸೂಟ್ಕೇಸ್ ಇದೆ, ಯಾವ ಬ್ಯಾಂಕಿಂದ ಯಾವ ಬ್ಯಾಂಕಿಗೆ ದುಡ್ಡು ಟ್ರಾನ್ಸಾಕ್ಷನ್ ಆಯ್ತು, ಯಾವ ಕೋಆಪರೇಟಿವ್ ಸೆಂಟರ್ ಇಂದ ಇನ್ಯಾವ ವ್ಯಕ್ತಿಗೆ ದುಡ್ಡು ಹೋಯ್ತು, ಯಾವ ನೊಂದ ತಾಯಿಗೆ ಹೊಡಿಲಿಕ್ಕೆ ಹೋದಂತ ವ್ಯಕ್ತಿಗೆ ಯಾವ ದುಡ್ಡು ಯಾವ ಸಂಘಟನೆಯಿಂದ ಹೋಯ್ತು, ಈ ತರದ ತನಿಖೆಗೆ ಬರ್ತಾರೆ. ಇಡಿ ಬರುವಂತದ್ದು ಆ ನಿಟ್ಟಿನ ಪ್ರಯತ್ನಕ್ಕೆ. ನನಗೆ ಗೊತ್ತಿರುವ ಪ್ರಕಾರ ದಾಳಿ ಮಾಡ್ಬಿಡ್ತು ಅಂದ್ರೆ, ನಾನು ದಾಳಿಗೊಳಗಾದ್ಮೇಲೆ ನನ್ಗೊಂದು ಎನ್ಕ್ವೈರಿ ಅಂತ ಇರುತ್ತೆ, ದಾಳಿ ಮಾಡಿದ್ಮೇಲೆ ನನ್ನನ್ನ ಗೌಪ್ಯ ಸ್ಥಳಕ್ಕೆ ಕರ್ಕೊಂಡೋಗಿ ಯಾವ ಮಾಧ್ಯಮದವರು ಅಥವಾ ನನ್ನ ಮನೆಯವರು ನನ್ನ ಸಂಪರ್ಕಕ್ಕೆ ಬರದ ಹಾಗೆ ಐಬಿಯಲ್ಲಿ ಕುಳ್ಳರಿಸಿ ನನಗಿಷ್ಟವಾದ ಊಟವನ್ನು ಕೊಡಿಸಿ, ನನಗೆ ಪ್ರಿಯವಾದಂತಹ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಕೊಡಿಸಿ, ಸಾಧ್ಯ ಆದ್ರೆ ಒಂದಿಷ್ಟು ಡ್ರಿಂಕ್ಸ್ ಅನ್ನು ಕುಡಿಸಿ ಆಮೇಲೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾರೆ ಅನ್ನುವಂಥದ್ದು ನನಗೆ ಗೊತ್ತಿರುವಂತ ಸಾರಾಂಶ. ಆದ್ರೆ ಇದು ಯಾವುದೂ ನಡೀದೆ. ಅವರು ಬಾಯಿ ಮಾತಲ್ಲೇ, ನಾನೊಬ್ಬ ಪತ್ರಿಕಾ ಕೆಲಸ ಮಾಡಿದ ವ್ಯಕ್ತಿ,
ಸಹ ಸಂಪಾದಕನಾಗಿದ್ದಂಥವನು, ಕಾಲಮಿಸ್ಟು ಆಗಿದ್ದಂಥವನು, ಅವನಿಗೆ ಇಡಿ ದಾಳಿ ಅಂತ ಬರೆಯುವಂಥದ್ದು ನೈತಿಕವಾಗಿ ಸರಿಯಲ್ಲ. ದಾಳಿ ಮಾಡದೇನೆ ದಾಳಿ ಮಾಡೋದಿದೆಯಲ್ಲ, ದಾಳಿ ಮಾಡದೇನೆ ನಮ್ಮ ಮೇಲೆ ದಾಳಿ ಮಾಡೋದಿದೆಯಲ್ಲ, ಇದೊಂದು ಅಕ್ಷಮ್ಯ. ಏ- ಎಂಥ ದಾಳಿ ಮಾಡ್ತಾರೆ ಇವರು. ಏನು ಮೀಡಿಯಾ ಟ್ರಯಲ್ಗಳ ಮೂಲಕ ಮೀಡಿಯಾ ಟ್ರಯಲ್ ಅನ್ನ ಮಾಡಿ ಒಡನಾಡಿ ಸಂಸ್ಥೆ ಹೆಸರನ್ನ ಹಾಳು ಮಾಡುವಂತ ಹುನ್ನಾರ ಏನಾದ್ರು ನಡೀತಾ ಇದೆಯಾ? ಮೀಡಿಯಾ ಅಂದ್ರೆ ನನ್ಗೊಂದು ಪ್ರೀತಿ ಪಾತ್ರವಾದಂತಹ ಒಂದು ಶಬ್ದ. ನಿಮ್ಗೆ ಮೊದಲು ಒಂದ್ಸತಿ ಇಂಟರ್ವ್ಯೂ ಕೊಟ್ಟಾಗ್ಲೂ ತಮ್ಮ ಗಮನಕ್ಕೆ ತಂದಿದ್ದೇನೆ. ಹೌದು. ಮೀಡಿಯಾದಲ್ಲಿ ನಾನು ಕೂಡ ಕೆಲಸ ಮಾಡಿದ್ದೇನೆ. ಅದರಲ್ಲೂ ವಿಕಲಚೇತನ ಮಕ್ಕಳಿಗಾಗಿ ನಡೆಸುವ ಉರುಗೋಲು ಅನ್ನುವಂತಹ ಒಂದು ಮ್ಯಾಗಝಿನ್ಗೆ ಉಪಸಂಪಾದಕನಾಗಿದ್ದಂಥವನು. ಮೀಡಿಯಾದವರ ಬಗ್ಗೆ ಸಣ್ಣದಾಗಿಯೂ ಟ್ರಯಲ್ ಮಾಡ್ತಿದ್ದಾರೆ, ಅದು ಮಾಡ್ತಿದ್ದಾರೆ ಅಂತ ಅನ್ಲಿಕ್ಕೂ ನನ್ಗೆ ಇಷ್ಟ ಇಲ್ಲ. ಎಲ್ಲೋ ಒಂದಿಬ್ರು ಮಾಡುವ ತಪ್ಪಿಗೆ ನಾನು ಎಲ್ಲಾ ಮೀಡಿಯಾವನ್ನು ಒಂದೇ ತಗಡಿಯಲ್ಲಿ ಹಾಕಿ ತೂಗಕ್ಕಾಗಲ್ಲ. ಮತ್ತೆ ಅವರು ಹೇಳ್ಕೊಳ್ಳುವಂಥದ್ದು ಹೇಳ್ಕೊಳ್ಳಿ. ಆದ್ರೆ ಮೀಡಿಯಾಕ್ಕೊಂದು ಘನತೆ ತಂದವರು ನಾವು. ಯಾವುದಾದ್ರೂ ಒಂದು ಮೀಡಿಯಾದ ಪ್ರಾಮಾಣಿಕ ಎಡಿಟರಿಗೆ ಒಂದು ಸ್ಥಾವರ ಕಟ್ಟಿದವರು ನಾವು. ಯಾಕೆ ಅಂತ ಹೇಳಿದ್ರೆ ಮೀಡಿಯಾ ಅಂದ್ರೆ ರೆಸ್ಪಾನ್ಸಿಬಿಲಿಟಿ, ಮೀಡಿಯಾ ಅಂದ್ರೆ ಜ್ಞಾನ, ಮೀಡಿಯಾ ಅಂತಂದ್ರೆ ಬಡವರ ಕಣ್ಣೀರನ್ನು ಒರೆಸುವಂಥದ್ದು, ಎಲ್ಲಿ ಅಹಿತಕರವಾಗಿದೆ ಅದರ ಪರವಾಗಿ ನಿಲ್ಲುವಂಥದ್ದು, ಎಲ್ಲಿ ನೊಂದಂತಹ ಹೆಣ್ಣು ಮಕ್ಕಳು, ಎಲ್ಲಿ ನೊಂದಂತಹ ಮಕ್ಕಳು ಮತ್ತು ಜನಾಂಗ ಅವರ ಪರವಾಗಿ ಧ್ವನಿ ಹೊರಡಿಸುವಂಥದ್ದು. ನಿರ್ಭೀತಿಯಿಂದ, ನಿರ್ಭಯತೆಯಿಂದ, ನಿರ್ಭಯವಾಗಿ ಕೆಲಸ ಮಾಡುವಂಥದ್ದು ಮೀಡಿಯಾ. ಅಷ್ಟು ಹೇಳಬಲ್ಲೆ. ಈಗ ಈಗ ನೀವು ಈಗ ಇಡಿಯಿಂದ ಯಾವುದೇ ಭಯಕ್ಕೆ ಉಂಟಾಗಿಲ್ಲ, ನಿಮಗೆ ಭಯ ಆಗಿಲ್ಲ, ಏನು ಹೆದರಿಕೆ ಆಗಿದೆ ಅನ್ನೋ ರೀತಿಯಲ್ಲಿ ಒಂದು ಪ್ರಸಾರವನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ಬಗ್ಗೆ ಸ್ಪಷ್ಟನೆ ಸರ್, ನಾನು ಕೊಡುವ ಟ್ಯಾಕ್ಸ್ ಮನಿಯಿಂದ ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಿದ್ದೇನೆ, ನಾನು ಕೊಡುವ ಟ್ಯಾಕ್ಸ್ ಮನಿಯಿಂದ ಇಡಿ ಆಫೀಸರು ಕೂಡ ಸಂಬಳ ತಕ್ಕೊಳ್ಳೋದು. ನಾನು ಕೊಡೋದು ಅಂದ್ರೆ ಜನಸಾಮಾನ್ಯರಾಗಿ ಆ ಸಂಸ್ಥೆಗೆ ನಾನು ಪ್ರಭು, ಪ್ರಜೆಯೇ ಪ್ರಭು ಅನ್ನುವಂತ ಲಕ್ಷಣ ಇರುವಂತಹ ವ್ಯಕ್ತಿ. ಅಂತ ಅವನು ಇಡಿ ಬಂದ್ರೆ ತಪ್ಪು ಮಾಡದೆ ನಾವೇನ್ ಬಿಲ ಸೇರ್ಕೋಬೇಕಾ ಸರ್? ತಪ್ಪು ಮಾಡಿಲ್ದೆ ಇದ್ದಾಗ ನಾವ್ ಎದುರುಕೋಬೇಕಾ? ಇದು ಯಾವತ್ತೂ ಕೂಡ ತಪ್ಪು ಮಾಡದೆ ತಲೆ ಊಹಿಸ್ಕೊಳ್ಳಲ್ಲ, ತಪ್ಪಿಲ್ಲದೆ ಹೊಗೆ ಆಡಲ್ಲ. ಈ ತರದಕ್ಕಿಂತ ಹೆಚ್ಚಾಗಿ ನ್ಯಾಯ ಸಂಬಂಧಬದ್ಧವಾದಂತಹ, ರಾಷ್ಟ್ರ ಸಂಬಂಧಪಟ್ಟಂತಹ, ನಮ್ಮ ಪ್ರೀತಿಪೂರ್ವಕವಾದಂತಹ ಭಾರತ ಧ್ವಜವನ್ನು ಎದೆಯಲ್ಲಿ ಆರಿಸ್ಕೊಳ್ತಾ ಇದ್ವಿ ಪ್ರತಿ ದಿವಸ. ಅಂತವರಿಗೆ ಇಡಿಯ ಹೆದರಿಕೆಯೂ ಇಲ್ಲ. ಈ ಯಾರು ಹೇಳ್ತಿದ್ದಾರೆ ಅವ್ರಿಗೆ ಹೆದರಿಕೆ, ಯಾರು ಕಳಂಕಿತರಿದ್ದಾರೆ ಅವ್ರಿಗೆ ಹೆದರಿಕೆ, ಯಾರು ಮೋಸ ಮಾಡಿ ಅದನ್ನ ಡೈವರ್ಟ್ ಮಾಡಕ್ ಇಷ್ಟಪಡ್ತಿದ್ದಾರೆ ಅವರ ಕೋಪರೇಟಿವ್ ಸೆಕ್ಟರ್ ಇಂದ ಹಣ ವರ್ಗಾವಣೆ ಆಗಿರುತ್ತಲ್ಲ ಅವ್ರಿಗೆ ಹೆದರಿಕೆ ಇರಬೇಕು. ಮುಖ್ಯವಾಗಿ ಯಾವ ಕೋಆಪರೇಟಿವ್ ಸೆಕ್ಟರ್ ಇಂದ ಹಣ ವರ್ಗಾವಣೆ ಆಗಿದೆ ಅದ್ರ ಮೇಲೆ ತನಿಖೆಗಾಗಬೇಕು. ನಾವು ಸ್ವಾಗತಿಸ್ತೇವೆ, ಇಡಿಯನ್ನ ಸ್ವಾಗತಿಸ್ಬೇಕು. ಮತ್ತು ನ್ಯಾಯ ಕೇಳುವ ನಾವು, ಸ್ಪಷ್ಟವಾಗಿ ಹೇಳ್ತಿದ್ದೇನೆ, ನ್ಯಾಯ ಕೇಳುವ ಹಕ್ಕನ್ನು ಕೇಳುವ ನಾವು, SIT ತನಿಖೆ ಬರಬೇಕು ಅಂದವರು ನಾವು, SIT ತನಿಖೆ ಬಂತು. ಅದೇ ರೀತಿಯಾಗಿ ಇಡಿ ತನಿಖೆ ಬರಬೇಕು ಅಂತ ಅನ್ನುವಂತ ನಿಟ್ಟಿನಲ್ಲಿ ಇಡಿ ತನಿಖೆಯು ಬರ್ಬೇಕಲ್ವಾ ಸರ್? ನ್ಯಾಯ ಕೇಳುವವರಿಗೆ ಅದು ಮಾತ್ರ ಬರೋದು ಬೇಡ ಅನ್ನಕ್ಕಾಗತ್ತ. ಅದರಿಂದ ನ್ಯಾಯ ಕೇಳುವವರು ನ್ಯಾಯಯುತವಾಗೇ ವರ್ತಿಸ್ಬೇಕು. ಇಡಿ ಬರ್ಲಿ. ಅದೇ ರೀತಿಯಾಗಿ ಜನಾಂಗವನ್ನ, ಧರ್ಮವನ್ನ, ಇದು ಕೂಡ ಬರುತ್ತೆ ಇಡಿ ಒಳಗಡೆನೆ. ಈ ಧರ್ಮ ಸಂಘರ್ಷವನ್ನ ಸೃಷ್ಟಿ ಮಾಡ್ಲಿಕ್ಕೆ ಯಾವ ಒಂದು ಕೋಆಪರೇಟಿವ್ ಸೆಕ್ಟರ್ ಇಂದ ಹಣ ಕಳಿಸ್ತಿರಲ್ಲಪ್ಪ, ಆ ಹಣವೂ ಕೂಡ ಧರ್ಮ ದಂಗಲ್ ಮಾಡ್ಲಿಕ್ಕೆ ಹಣ ಕಳಿಸ್ತಿರಲ್ಲ, ಅದು ಎನ್ಕ್ವೈರಿಗೆ ಬರ್ತಾ ಇರೋದು ಭಾರಿ ಮುಖ್ಯವಾಗಿ. ಜೊತೆಗೆ ಆ ತಿಮ್ರೋಡಿ ಇದಾರಲ್ಲ, ಆ ಭಾಗದ ತಿಮ್ರೋಡಿ, ಆ ತಿಮ್ರೋಡಿಯ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಸ್ಲಿಕ್ಕೆ, ಏನಪ್ಪಾ ಆ ತಿಮ್ರೋಡಿಯ ಮನೆಗೆ ಅಟ್ರಾಸಿಟಿ ಕೇಸ್ ಹಾಕ್ಸ್ಲಿಕ್ಕೆ ಆ ವ್ಯಕ್ತಿಯ ವಿರುದ್ಧ ಹಣ ವರ್ಗಾವಣೆ ಆಗಿದ್ದು ಬೇಡವಾ? ನಿನ್ನೆ ಬಂತು ಆ ಸ್ಟೇಷನ್ ಇಂದ. ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ವಿರುದ್ಧ ಯಾಕೆ ಜಾತಿ ನಿಂದನೆ ಕೇಸ್ ಹಾಕಿದ್ದೀರಾ, ಸಮಗ್ರ ತನಿಖೆ ನಡಿಬೇಕು ಅಂತ ಅಂದಿದ್ದಕ್ಕೆ
ಒಂದು ವರ್ಷದ ಹಿಂದೆ ಕೊಟ್ಟಂತ ಅರ್ಜಿಗೆ ಇವು ನಿನ್ನೆ ಉತ್ತರ ಬಂತು. ನಾವು ಅದ್ರ ಬಗ್ಗೆ ತನಿಖೆ ಮಾಡ್ತಿದ್ದೇವೆ, ಇದು ಮಾಡಿದ್ದೇವೆ, ಅದು ಮಾಡಿದ್ದೇವೆ ಅಂತ ಟೇಷನ್ ಇಂದ. ರೀ, ಇದಕ್ಕೆ ಹುನ್ನಾರ ಮಾಡ್ತಿರಲ್ಲ. ಈ ಹುನ್ನಾರಕ್ಕೆ ಬಂದಂತ ಹಣ ಯಾವ ಲಾಡ್ಜಲ್ಲಿ ಅವನಿದ್ದ ಅವ್ರನ್ನ ಕರ್ಕೊಂಡೋಗಿ ಜಾರಿ ನಿರ್ದೇಶನಾಲಯಕ್ಕೆ ಆಲ್ರೆಡಿ ಹೇಳಿದ್ದೇನೆ. ದಲಿತರನ್ನ ಎತ್ತು ಕಟ್ಕೊಂಡು ಪಾಪ ಮುಗ್ಧರನ್ನ ಬಳಸ್ಕೊಂಡು ತಿಮ್ರೋಡಿಯ ಮೇಲೆ ದೂರ ಆಗ್ತಿರಲ್ಲಪ್ಪ ಜಾತಿ ನಿಂದನೆ ಕೇಸ್ನ. ಯಾಕೆ ಹಾಕ್ತೀರಾ? ಯಾಕೆ ಹಾಕ್ತೀರಾ? ಇದು ನಾವು ಪ್ರಶ್ನೆ ಮಾಡಬಾರ್ದಾ? ಯಾರಿಂದ ಯಾರ ದುಡ್ಡು ವರ್ಗಾವಣೆ ಆಯ್ತು ಇಡಿ ಕೇಳಬಾರ್ದಾ? ಹಾಗಾಗಿ ಇಡಿ ಬೇಕು. ಅದಕ್ಕೆ ಸಂಬಂಧಪಟ್ಟ ದಾಖಲೆ ಸರ್ ನಿಮ್ಮ ಹತ್ರ ಇದೆ ಅಂದ್ಕೊಂತೀನಿ. ಹೌದು, ದಾಖಲೆ ಇಲ್ಲದೆ ಯಾರು ಮಾತಾಡೋದಿಲ್ಲ ಸಾಹೇಬ್ರೆ. ಪ್ರಶಾಂತ್ ಅವ್ರೆ, ದಾಖಲೆ ಇಲ್ಲದೆ ಒಡನಾಡಿ ಮಾತಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಇವೆಲ್ಲವೂ ದಾಖಲೆ. ಈ ಎಲ್ಲವೂ ದಾಖಲೆ. ಇಡಿಯನ್ನ ನಾವು ಸ್ವಾಗತಿಸ್ತಲೇ ವಿನಯದಿಂದ ಕೇಳ್ಕೊಳ್ತೇವೆ. ಸಣ್ಣ ದುರುಪಯೋಗ ಆಗಿದ್ರೂ ಕೂಡ ನಮ್ಮ ಟ್ರಸ್ಟ್ ನಮ್ಮನ್ನು ಬಿಡಲ್ಲ, ಹೊರಗಡೆ ಹಾಕತ್ತೆ. ಎಲ್ಲ ತಪ್ಪು ಗ್ರಹಿಕಲಿದ್ದಾರೆ, ದೊಡ್ಡ ದೊಡ್ಡ ದಿಗ್ಗಜಗಳೇ ಇರೋದಿಲ್ಲ. ಅದರಿಂದಾಗಿ ಜ್ಞಾನವಿಲ್ಲದೆ ಮಾತಾಡಬಾರ್ದು. ಆದ್ರೆ ಇಡಿಯವರು ಏನ್ ಬರ್ತಾರೆ, ಇಡಿಯವರಿಗೆ ನಾವು ಏನ್ ಕೊಡ್ಬೇಕಾಗಿದೆ, ಅವ್ರು ಏನ್ ಕೇಳ್ತಾರೆ ಅದನ್ನು ಕೊಡಬೇಕಾದ ಕರ್ತವ್ಯ, ಜವಾಬ್ದಾರಿ, ಪ್ರಜ್ಞೆ ಮತ್ತು ಎಲ್ಲಾ ರೀತಿಯ ವಿವೇಕ ನಮಗಿದೆ ಸರ್. ಯಾರೋ ಒಬ್ರು ಗಿಳಿ ಹುಲ್ದಂಗೆ ಗಿಳಿ ರೀತಿ ಮಾತಾಡಕ್ಕಾಗಲ್ಲ, ಸಂಚು ರೂಪಿಸಕ್ಕಾಗಲ್ಲ. ಲಾಡ್ಜಲ್ಲಿ ಕೂತ್ಕೊಂಡು ಜಾರಿ ನಿರ್ದೇಶನ ನಿಮ್ ಮೂಲಕ ಕೇಳ್ತೇನೆ, ಜಾರಿ ನಿರ್ದೇಶನಾಲಯ ಮತ್ತು SC/ST ಕಮಿಷನ್ ಏನ್ ಮಾಡ್ತಾ ಇದೆ? ವಿನಾಕಾರಣ ಮುಗ್ಧರನ್ನ ಹೋಟ್ಲು ಕರ್ಕೊಂಡೋಗಿ ದುಡ್ಡನ್ನ ಕೊಟ್ಟು ಯಾವುದು ಕೋಆಪರೇಟಿವ್ ಸೆಕ್ಟರ್ ಇಂದ ಸುಳ್ಳು ದೂರನ್ನ ತಿಮ್ರೋಡಿ ವಿರುದ್ಧ ಕೊಡ್ತಾರೆ. ನೋಡಿ, ಇದು ಏನನ್ನು ತೋರಿಸ್ತದೆ? ನಿಮ್ಮ ಭಯ ಮತ್ತು ಸುಳ್ಳನ್ನ ತೋರಿಸ್ತದೆ. ಇದ್ರ ಮೇಲೆ ಎನ್ಕ್ವೈರಿ ಬೇಡ್ವೇನ್ರಿ? ಯಾರ್ರಿ ಅವನು ಆತರ ಮಾಡುವಂತವನು? ಅದರಿಂದ ಜಾರಿ ನಿರ್ದೇಶನಾಲಯಕ್ಕೆ ಪತ್ರ ಬರೆದಿದ್ದು ಇದೆ. ಯಾಕೆಂದ್ರೆ ಸಂಚು ಎಲ್ಲೆಲ್ಲಿ ರೂಪಿತವಾಗ್ತಿದೆ, ಎಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆ ಆಗುತ್ತಿದೆ ಮತ್ತು ಸ್ಟ್ಯಾನ್ಲಿ ಅವರು ಆ ಕ್ಷೇತ್ರವನ್ನು ಹಂದಿ ಹೊಡೆದ ಹಾಗೆ ಹೊಡಿಬೇಕು ಅನ್ನುವಂತ ಸುಳ್ಳು ಸುದ್ದಿಯನ್ನ ಧಾರ್ಮಿಕವಾಗಿ ಯಾಕೆಲ್ಲ ಹರಡ್ತಿದ್ದಾರೆ, ಅದಕ್ಕೆ ಇಡಿ ಬರ್ಬೇಕು. ಅದೇ ರೀತಿಯಾಗಿ ಜಾರಿ ನಿರ್ದೇಶನಾಲಯ ಬರಬೇಕು, ಅದೇ ರೀತಿಯಾಗಿ SC/ST ಕಮಿಷನ್ ಬರಬೇಕು. ರಾಷ್ಟ್ರ ಪ್ರಜ್ಞೆ ಇರುವಂತ ನಮಗೆ ರಿಸರ್ಚ್ ಅನಾಲಿಸಿಸ್ ವಿಂಗ್ ಇಲ್ಲೇನ್ ಮಾಡ್ತಾ ಇರುತ್ತೆ? ಸೆಂಟ್ರಲ್ ರಿಸರ್ಚ್ ವಿಂಗು ಮೈಸೂರಲ್ಲಿ ಏನ್ ಮಾಡ್ತಿರ್ತದೆ ಸರ್? ವರದಿ ಕಳಿಸ್ತಾ ಇರುತ್ತೆ. ಪರಶುರಾಮ್ ಅಥವಾ ಸ್ಟ್ಯಾನ್ಲಿ ಅಥವಾ ಒಡನಾಡಿ ಸಂಸ್ಥೆ ಅಕ್ರಮವಾಗಿ ಕೆಲಸ ಮಾಡ್ತಿದೆ ಅಂದ್ರೆ ಸುಮ್ನೆ ಕೂತ್ಕೊಂಡು ನೋಡ್ತಿರ್ತದ? ಇಮಿಡಿಯೇಟ್ ಆಗಿ ನೋಡ್ತಾರೆ. ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು, ಗೌರವಾನ್ವಿತ ಗೃಹ ಮಂತ್ರಿಗಳಾದಂತ ಅಮಿತ್ ಶಾ ಅವರು, ಅವ್ರ ಹತ್ರನೇ ನಮ್ಮ ಅಕೌಂಟ್ ಇರೋದು. ಅಮಿತ್ ಶಾ ಅವ್ರ ಹತ್ರ ಗೃಹ ಇಲಾಖೆಯಲ್ಲಿ ಫಾರಿನ್ ಫಂಡ್ ಏನಾದ್ರೂ ಇದ್ರೆ ಅವ್ರ ಹತ್ರನೇ ಇರ್ತದೆ. ಅವ್ರ ಅಧಿಕಾರಿ ಬೆರಳು ತುದಿಯಲ್ಲೇ ಅಮುಕ್ತಾರೆ. ಇದು ಯಾವ ವ್ಯಕ್ತಿಯಿಂದ ಯಾವ ವ್ಯಕ್ತಿಗೆ ಒಡನಾಡಿಗೆ ಬಂದಿದೆ ಅಂತ ಹೇಳಿ ಡೈರೆಕ್ಟ್ ಆಗಿ ಎಲ್ಲೂ ಬರಲ್ಲ ಸಾರ್. ಇವರು ಯಾವಾಗ್ಲೂ ಅಷ್ಟೇ ಅರ್ಧ ತಿಳುವಳಿಕೆ, ಅರ್ಧ ಜ್ಞಾನ, ಓದಿಲ್ಲ ಆಳದವು, ಅವ್ ತಿಳುವಳಿಕೆ ಅನ್ನೋದೇ ಇಲ್ಲ. ಎಲ್ಲೋ ನಿಂತ್ಕೊಳ್ತವೆ, ಏನೋ ಮಾತಾಡ್ತವೆ. ಅವಕ್ಕೇನಾದ್ರೂ FCR ಅಂದ್ರೆ ಗೊತ್ತಾ? ಅವಕ್ಕೇನಾದ್ರೂ ಹೇಗೆ ಫಂಡ್ ಬರುತ್ತೆ ಅಂತ ಗೊತ್ತಾ? ಏನು ಗೊತ್ತಿಲ್ಲ. ಒಬ್ಬ ಅಯ್ಯಯ್ಯೋ ಅಂತ ಬಿಡ್ಕೊಳ್ತಾನೆ, ಅದಕ್ಕೆ 108 ಜನ ಇನ್ನೊಬ್ಬ 8 ಜನ ಬಿಡ್ಕೊಳ್ತಾರೆ. ತಿಮ್ರೋಡಿಯ ಮೇಲೆ ಆಗಿದ್ದ ಕೇಸಿಗೆ ಸಂಬಂಧಪಟ್ಟ ಹಾಗೆ ಧಾರ್ಮಿಕ ದಂಗೆಗಳನ್ನು ಹೇಳಿಸ್ತಿರೋದಕ್ಕೆ ಎಲ್ಲಿಂದ ಎಲ್ಲಿಗೆ ಫಂಡ್ ವರ್ಗಾವಣೆ ಆಗಿದೆ. ಅವರು ಹೇಳ್ತಿದ್ದಾರೆ ಇಡಿ ಬರ್ಲಿ ಅಂತ. SITನೇ ಬರ್ಲಿ, ಸ್ಟೇಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೆಲಸ ಮಾಡ್ತಿದೆ. ಯಾವ ಏಜೆನ್ಸಿ ಬಂದಾಗ ಯಾರಿಗೆ ಹಗ್ಗ ಹಾಕ್ಬೇಕು ಅದು ಹಗ್ಗ ಹಾಕುತ್ತೆ. ನಾನ್ ತಪ್ಪು ಮಾಡಿದ್ರೆ ನನಗೆ, ನೀವು ಮಾಡಿದ ತಪ್ಪಿಗೆ ನಿಮ್ಗೆ. ತಿಮ್ರೋಡಿಗೆ ಮಾಡಿದ್ರಲ್ಲಪ್ಪ SC/ST ಅಟ್ರಾಸಿಟಿಗೆ, ಯಾವ ಲಾಡ್ಜಲ್ಲಿ ಕೂತ್ಕೊಂಡು ಯಾವ ಫಂಡನ್ನ ಕಿತ್ಕೊಂಡು ಮಾಡಿದ್ರಲ್ಲಪ್ಪ, ಅದಕ್ಕೇನು ಬೇಡ. ಇದೆಲ್ಲ ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಇದೆ ಅಂತ ಹೇಳಿದ್ರಿ. ಇನ್ನೊಂದು ಪ್ರಶ್ನೆ, ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮಾನ್ಯ ಸಂಸದರು ಇಡಿಗೆ ಪತ್ರ ಬರೀತಾರೆ. ಇಡಿಗೆ ಬರೆಯುವುದಿಲ್ಲ, ಇಡಿ ಗೃಹ ಸಚಿವರಿಗೆ ಪತ್ರ, ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರೀತಾರೆ. ಅವರು ನೋಡಿ, ಗೌರವಾನ್ವಿತ MP
ನಿಮ್ಮ ಭಾಗದ ಜನಪ್ರತಿನಿಧಿ ಶ್ರೀನಿವಾಸ್ ಪೂಜಾರ್ ಅವರು ಬರಿಬಾರ್ದು ಅಂತ ಹೇಳಲಿಕ್ಕಾಗತ್ತಾ? ತನಿಖೆ ಮಾಡಬಾರ್ದು ಅಂತ ಹೇಳಕ್ಕಾಗತ್ತಾ? ಅಲ್ಲ ಅಲ್ಲ ಅಷ್ಟು ದೊಡ್ಡ ಸಂಸದರಿಗೆ ಯೂಟ್ಯೂಬರ್ ಮೇಲೆ ಹಾಕಪ್ಪ ಅಷ್ಟು ಬೇಜಾರು ಅಂತ. ಈಗ ದೊಡ್ಡ ದೊಡ್ಡ ಸಂಸ್ಥೆ ಬಗ್ಗೆ ಮಾತಾಡ್ತಾ ಇಲ್ಲ, ಯೂಟ್ಯೂಬರ್ ಚಿಕ್ಕ ಚಿಕ್ಕ ಒಬ್ಬೊಬ್ಬರು ನಡೆಸುವಂತ ಯೂಟ್ಯೂಬ್ ಚಾನೆಲ್ಗಳಿವೆ, ಅವು ಮೇಲೆಲ್ಲ ನೋಡಿ, ನಾನು ಆ ವಿಷಯದಲ್ಲಿ ಡಿಸ್ಪ್ಯೂಟ್ ಅನ್ನ ಮಾಡ್ದೇನೆ ನಿಮ್ಗೆ ಹೇಳುವಂತದ್ದು. ಯೂಟ್ಯೂಬರ್ ಮೇಲಾರ ಬರೀಲಿ, ಗನಸ್ ಬೇರೆ ಬೇರೆಯವ್ರ ಮೇಲಾದ್ರೂ ಬರೀಲಿ, ಯುವರ್ ಎ ಆನೆಸ್ಟ್, ತಪ್ಪು ತಿಳ್ಕೊಬೇಡಿ. ನೀವು ನಿಜವಾದಂತ ಪ್ರಾಮಾಣಿಕರಾದ್ರೆ ಯಾರ ಮೇಲೆ ಏನಾರ ಬರ್ಕೊಳ್ಳಿ ಬಿಡಿ, ತನಿಖೆ ಆಗ್ಲಿ ಬಿಡಿ, ಅದಕ್ಕಿಂತ ಸಂತೋಷವಾದದ್ದು ಇನ್ನೇನಿದೆ? ಆಗ ಜನಪ್ರತಿನಿಧಿಗಳ ಜನಧ್ವನಿ ಇದೆಯಲ್ಲ, ಜನಧ್ವನಿ ಎತ್ತಿ ಹಿಡಿಯಲ್ಪಡ್ತದೆ. ಹಾಗಾದ್ರೆ ಪ್ರಶಾಂತ್ ಅವ್ರು ದುಡ್ಡು ತಗೊಂಡ್ಬಿಟ್ಟವ್ರೆ ಅಥವಾ ಇನ್ನೊಬ್ರು ದುಡ್ಡು ತಗೊಂಡ್ಬಿಟ್ಟವ್ರೆ, ಅವ್ರ ಮೇಲೆ ಎನ್ಕ್ವೈರಿ ಬೇಡ ಅನ್ನಕ್ಕಾಗತ್ತಾ? ಇಲ್ಲಪ್ಪ, ನಾವು ಯಾವುದೇ ತನಿಖೆಗೂ ಸಂತೋಷದಿಂದ ಸ್ವಾಗತ ಮಾಡ್ತೀವಿ. ಯಾವುದೇ ತನಿಖೆ ಹೇಳಿದ್ರು ನಮ್ಗೇನು ಚಿಂತೆ ಇಲ್ಲ. ಯಾರೋ ನೋಡಿ, ನಾನು ಯೂಟ್ಯೂಬರ್ಸ್ ಮೇನ್ ಸ್ಟ್ರೀಮ್ ಮೀಡಿಯಾದ ಬಗ್ಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಇವೆಲ್ಲ ಜನಗಳ ಧ್ವನಿ. ಯಾರೋ ಒಂದಿಬ್ರು ಇರ್ತಾರಲ್ಲ, ಅವರಿಗೆ ಹೇಸಿಗೆ ತಿನ್ನುವಂಥದ್ದು. ಅಂದ್ರೆ ನಿಮ್ಮ ಕಡೆ ಪಾಯ್ಕಾನೆ ಅಂತಾರೆ, ನಮ್ ಕಡೆ ಹೇಸಿಗೆ ಅಂತಾರೆ. ಅದು ತಿನ್ನೋದು ಅವ್ರಿಗೆ ಇಷ್ಟ. ನಾನು ಎಲ್ರ ಬಗ್ಗೆ ಹೇಳ್ತಿಲ್ಲ, ಎಲ್ಲೋ ಒಂದೆರಡಕ್ಕೆ ಹಂಗಿರುತ್ತೆ ಆಸೆ, ತಿನ್ಲೇಬೇಕು ಅನ್ನೋ ಆಸೆ. ಅದರಿಂದ ಅಂಥವುಗಳ ಬಗ್ಗೆ ಮಾತಾಡ್ಬೇಡಿ. ಏನ್ ಕೋಟಾ ಶ್ರೀನಿವಾಸ್ ಪೂಜಾರಿ ಇದ್ದಾರೆ, ಅವ್ರು ಹೇಳ್ತಿದ್ದಾರೆ ತನಿಖೆ ನಡೆಸ್ಬೇಕು ಅಂತ. ಹೌದು, ಸರಿ ಇರ್ಬೋದು ತನಿಖೆ, ಎಲ್ಲರ ತನಿಖೆ, ಅವರು ಬರೀ ಯೂಟ್ಯೂಬರ್ ಎಲ್ಲರ ತನಿಖೆ. ಯಾವ ಸೊಸೈಟಿಯಿಂದ ಹೋಗುತ್ತಲ್ಲಪ್ಪ ದುಡ್ಡು, ಅದುವೇ ಯಾವ ಕೆನರಾ ಬ್ಯಾಂಕ್ ಅಲ್ಲ, ಯಾವ್ದೋ ಒಂದು ಬ್ಯಾಂಕಿಂದ ಹೋಗುತ್ತಲ್ಲಪ್ಪ ದುಡ್ಡು, ಅದರ ಬಗ್ಗೆ. ಯಾಕೆ ಅಂತ ಹೇಳಿದ್ರೆ ಧಾರ್ಮಿಕ ದಂಗೆಯನ್ನ ಸೃಷ್ಟಿ ಮಾಡುವಂತವ್ರು, ಜಾತಿಯನ್ನ ಮುಗ್ಧ ಜಾತಿವಂತರನ್ನ ಬಳಸಿ ಜಾತಿ ನಿಂದನೆ ಕೇಸನ್ನ ಕೊಡಿಸುವಂತವ್ರು, ಹಣ ಪಡೆಯುವಂತೆ ಪ್ರೇರೇಪಿಸುವಂತವ್ರು. ಇದನ್ನೆಲ್ಲ ಏನ್ ಹೇಳೋಣ? ಆದ್ರೆ ನಾನು ಸ್ಪಷ್ಟವಾಗಿ ಪ್ರಶಾಂತ್ ಹೇಳ್ತೇನೆ, ಇಡಿ ತನಿಖೆ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ಎಲ್ರಿಗೂ ತಪ್ಪು ಭಾವನೆ ಇದೆ. ಇಡಿ ಅನ್ನುವಂಥದ್ದು ಸುಮ್ಮನೆ ಹಿಂಸೆ ಕೊಡ್ಲಿಕ್ಕೆ ಹುಟ್ಟಿರುವಂತ ಸಂಸ್ಥೆ ಅಲ್ಲ. ನ್ಯಾಯಯುತವಾದ ಸಂಸ್ಥೆಯ ಪರವಾಗಿಯೂ ನಿಲ್ತವೆ. ಇಲ್ಲ ಅಂತಂದ್ರೆ ನ್ಯಾಯ ಪರವಾಗಿ ನಿಲ್ಲಿಲ್ಲ ಅಂತ ಹೇಳಿದ್ರೆ ಹ್ಯಾವ್ ಎ ಕೋರ್ಟ್ ಇದೆ ನೋಡಿ ಅಂತ ಇಡಬೇಕು. ಪಾರದರ್ಶಕವಾಗಿ ಬೇರೆಯವ್ರನ್ನ ಪಾರದರ್ಶಕವಾಗಿರು, ಜಾತ್ಯತೀತವಾಗಿರು ಅಂತ ಹೇಳುವ ನಾವು, ನನಗೆ ಇಡಿ ಬೇಡಪ್ಪ, CBI ಬೇಡಪ್ಪ, ಬೇಡಪ್ಪ, ಇವೆಲ್ಲ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು, ಅವು ಬೇಡ ಅನ್ನಕ್ಕಾಗತ್ತಾ? ಮತ್ತೆ ನಿಮ್ ತಲೆಲಿರ್ಲಿ, ಇಡಿ ಎಕ್ಸ್ಟ್ರಾರ್ಡಿನರಿ ಆಗೇ ಕೆಲಸ ಮಾಡೋದು. ಪ್ರಶಾಂತ್ ಮೇಲೆ ಏನೋ ಇದೆ ಲಕ್ಷಾಂತರ ಕೋಟಿ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಇಟ್ಟಿದ್ದಾನೆ, ಹೇಗೆ ಇಟ್ಟಿದ್ದಾನೆ, ಯಾವ್ಯಾವ ರೀತಿ ಮಾಡ್ದ ದುಡ್ಡು ಅಂತ ಹೇಳಿ ತನಿಖೆಗೆ ಬರ್ತಾರೆ. ಸುಮ್ನೆ ಇವ್ನು ಕೊಡೋ ಖಾಲಿ ಪತ್ರಕ್ಕೆ ಬರಲ್ಲ. ಅದರಿಂದಾಗಿ ನಾನು ಕೋಟಾ ಶ್ರೀನಿವಾಸ್ ಪೂಜಾರ್ ಬಗ್ಗೆ ವಿಪರೀತ ಗೌರವ, ಆ ಗೌರವದಿಂದ ಮತ್ತೆ ಎಲ್ಲ MP ಗಳಿಗಿರುವ ಗೌರವದಿಂದ ಗೌರವಾನ್ವಿತ ಅಮಿತ್ ಶಾ ಅವರು ಬಂದ ಮೇಲೆ ಎಲ್ಲಾ ಸ್ವಯಂ ಸೇವಾ ಸಂಸ್ಥೆಗಳು ಕಳ್ತನ ಮಾಡ್ತಿದ್ವಲ್ಲ, ಅವನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ. ಕೆಲವನ್ನ ಅದು ಬೇರೆ ವಿಚಾರ ಬಿಡಿ, ಆದ್ರೆ ನಮ್ಮನ್ನು ಬ್ಯಾನ್ ಮಾಡ್ಬೇಕಿತ್ತಲ್ಲ. ಯಾಕೆ? ಎಲ್ಲಾ ಪೇಪರ್ಸ್ ಅನ್ನು ಕರೆಕ್ಟ್ ಆಗಿ ಇಟ್ಕೊಂಡ್ಬೇಕು ಒಂದು. ಆಮೇಲೆ ಹಣಕಾಸಿನ ವ್ಯವಹಾರವನ್ನ ನಾವು ಪಾರದರ್ಶಕವಾಗಿ ಇಡ್ಬೇಕು. ಅದ್ರಲ್ಲಿ ಏನ್ ತಪ್ಪಿದೆ? ಕೋಟ್ಯಾಂತರ ರೂಪಾಯಿ ಬರದೇ ಇರುವಂತಹ ಸಂಸ್ಥೆಗೆ ಕೋಟಿ ಬಂದ್ಬಿಟ್ಟಿದೆ, 5 ಕೋಟಿ ಬಂದ್ಬಿಟ್ಟಿದೆ, 10 ಕೋಟಿ ಬಂದ್ಬಿಟ್ಟಿದೆ. ಅಯ್ಯೋ ಪುಣ್ಯಾತ್ಮರ, 100 ಕೋಟಿ ಬರ್ಲಿ ಬಿಡ್ರಿ, ನನಗ್ ಬರ್ದೆ ಇನ್ಯಾರಿಗೆ ಬರುತ್ತೆ? ನನ್ಗೂ 100 ಕೋಟಿ ಬರ್ಲಿ. ಒಂದು ನಿಮ್ ಯೂನಿವರ್ಸಿಟಿಯವ್ರು ತಗೋತೀರಾ, ನಿಮ್ ಯೂನಿವರ್ಸಿಟಿಯವರು ಫಾರಿನ್ ಫಂಡ್ ತಗೋತೀರಾ, ನಿಮ್ಮ ಕ್ಷೇತ್ರದ ಆ ಸ್ಥಳದಲ್ಲಿ ದುಡ್ಡು ತಗೊಳ್ತೀರಾ, ಮತ್ತಾರ್ದು ಅಭಿವೃದ್ಧಿಗೆ ದುಡ್ಡು ತಗೋತೀರಾ. ಒಡನಡಿಗೆ ಅಷ್ಟು ಬರ್ತಿಲ್ಲ, ತೊಂದ್ರೆ ಇಲ್ಲ, ಲಕ್ಷಗಳು ಬಂದಿರ್ಬೋದು. ನಾನ್ ಬಟ್ಟೆಗಳು ಸೇಲ್ ಮಾಡೋದ್ರಿಂದ ತೊಂದ್ರೆ ಇಲ್ಲ. ಆದ್ರೆ ಎಲ್ಲಾ ಪೈಸೆಯಲ್ಲೂ ನೀವು ಪಾರದರ್ಶಕವಾಗಿರ್ಬೇಕು. ಹಸಿದ ಕಣ್ಣುಗಳು, ಹಸಿವು ಮತ್ತು ಸಂಕಟಗಳು ನೋಡಿ. ಮೊನ್ನೆ ಮಾಡಿದ್ರಲ್ಲ, ಅವ್ರು ಯಾರೋ ಡ್ಯಾನ್ಸ್ ಮಾಡ್ಕೊಂಡ್ಬಂದು ಅಲ್ಲಿ ಅಳ್ತಾ ಇದ್ದಾಳೆ ತಾಯಿ ಒಬ್ಳು, ನನ್ನ ಮಗಳು ಮಣ್ಣಲ್ಲಿ ಮಣ್ಣಾದ್ಲು, ಅತ್ಯಾಚಾರಕ್ಕೊಳಗಾದ್ಲು, ಅಯ್ಯೋ ಅಂತ ಗೋಳಾಡ್ತಿರೋ ಸಂದರ್ಭದಲ್ಲಿ ನೈಟ್ ಶೂ ಹಾಕೊಂಡು, ಕಾವ್ಯ ಹಾಕೊಂಡು, ರೋಲ್ಸ್ ರಾಯ್ ಕಾರಲ್ಲಿ
ಡ್ಯಾನ್ಸ್ ಆಡ್ಕೊಂಡ್ ಬರ್ತಾನೆ. ಅದನ್ನ ನೋಟ್ ಮಾಡಿದ್ದೇನೆ. ನಮ್ಮ ಎಲ್ಲಿಗೆ ನೋಟ್ ಮಾಡಬೇಕು ಅದನ್ನ ಟ್ಯಾಗ್ ಮಾಡಿದ್ದೇನೆ. ಯಾಕೆ ಇವನು ಆ ಧರ್ಮವನ್ನ ಅವಮಾನಿಸ್ತಾನೆ, ಅದ್ರಲ್ಲೂ ನಮ್ಮ ಮಾನವೀಯತೆ ಧರ್ಮವನ್ನ ಯಾಕೆ ಅವಮಾನಿಸ್ತಾನೆ? ಹಿಂಗ್ ಕುಣ್ಕೋಬತ್ತಾರ ಅತ್ಯಾಚಾರ ಆಗಿರೋ ಸ್ಥಳಕ್ಕೆ ಕಮ್ಮಂಗಿ ಅಂತ ಹೇಳ್ಬೇಕಾಗತ್ತೆ ಅವರಿಗೆ. ನಮ್ ಕಡೆ ನೀವು ಮಂಗ ಅಂತೀರಾ, ನಮ್ ಕಡೆ ಕಮಂಗಿ ಅಂತೀವಿ ಅಥವಾ ಚಿಂಪಾಂಜಿ ಅಂತೀವಿ. ಇಂಥ ಚಿಂಪಾಂಜಿಗಳು ಡ್ಯಾನ್ಸ್ ಆಡ್ತವೆ, ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಇನ್ನೊಬ್ಬ ಬರ್ತಾನೆ ಮಾಧ್ಯಮದವರಿಗೆ, ಪ್ರೆಗ್ನೆಂಟ್ ಆದ್ರೆ ಬಂದ್ ಏನ್ರಿ ಇವೆಲ್ಲ? ನೋಡಿ, ಮಾಧ್ಯಮದಲ್ಲಿ ಹುಡುಕಿರ್ಬೋದು, ನಾನು ಅವ್ರ ಬಗ್ಗೆ ಕೆಟ್ಟದಾಗ ಹೇಳಲ್ಲ, 1-2 ಇದ್ದೇ ಇರ್ತವೆ. ಆದ್ರೆ ಈ ತರದ ಭಾಷಾ ಬಳಕೆಗಳನ್ನ ಮಾಡುವಂತವ್ರ ವಿರುದ್ಧ ಯಾವಾಗಲೂ ಶಕ್ತಿಯುತವಾಗಿ, ವಿಚಾರಯುಕ್ತವಾಗಿ, ಮಾನವೀಯ ಮಮಕಾರವನ್ನು ಬಡಿದೆಚ್ಚರಿಸ್ತಾ ನಾವು ಮಾತಾಡ್ತೇವೆ. ಪ್ರಶಾಂತ್, ಮಾತಾಡ್ಲೇಬೇಕಾಗಿದೆ. ಆಗ್ಲಿ, ಸಾಕಷ್ಟು ವಿಚಾರವನ್ನ ಸ್ಪಷ್ಟಪಡಿಸಿದ್ದೀರಿ. ಇಡೀ ದಾಳಿಗೆ ಒಡನಾಡಿ ಹೆದರ್ಲಿಲ್ಲ. ಒಡನಾಡಿ ಯಾವಾಗ್ಲೂ ಎಲ್ಲ ತನಿಖೆನ ಎದುರಿಸಲಿಕ್ಕೆ ಸಿದ್ಧವಿದ್ದೆ. ಆ ಸಿದ್ಧವಿದ್ದೆ ಮೊದಲನೇ ತನಿಖೆ ಅಂದ್ರೆ ಎದುರ್ಕೋಬೇಕು ಪ್ರಶಾಂತ್. ನಿಮ್ಗೆ ಹೇಳ್ತಾ ಇದ್ದೇನೆ, ನಂದು ನಿಮ್ಗೆ ಹೆದರಿಕೆ. ಯಾಕೆಂದ್ರೆ ನನ್ ಭಾಷೆ ಸ್ವಲ್ಪ ಹೊರಟು, ಏನ್ ಮಾಡೋದು, ನಾವ್ ಈ ಕಡೆ ಜನ, ದಯಮಾಡಿ ಕ್ಷಮಿಸ್ಬಿಡಿ ನೀವೆಲ್ಲ ಸೇರಿ. ನಾವ್ ಮಾತಾಡದೆ ಹೀಗೆ. ಮತ್ತೆ ಪ್ರಾಮಾಣಿಕ ಧ್ವನಿ ಯಾವಾಗ್ಲೂ ಇಲ್ಲಿ ಗಂಟ್ಲಿಂದ ಬರುದಿಲ್ಲ, ಎದೆಯಿಂದ ಬರ್ತದೆ. ಧರ್ಮಗಳು ಹೀಗೆ ಘರ್ಷಣೆಗೊಳಗಾಗ್ತಿದ್ದಾಗ ಮೌನ ವಹಿಸಕ್ಕಾಗಲ್ಲ. ಜಾತಿ ವೈಷಮ್ಯಗಳು ಬೆಳೀತಿದ್ದಾಗ ಮೌನ ವಹಿಸಕ್ಕಾಗಲ್ಲ. ನಮ್ ಧ್ವನಿ ಯಾವತ್ತೂ ಅಷ್ಟೇ, ನಮ್ಮ ಧ್ವನಿ ಪ್ರಾಮಾಣಿಕತೆಯ ಧ್ವಜ. ಹಾರಾಡ್ಲೇಬೇಕು, ಹಾರಾಡ್ತದೆ. ನಿಮ್ಮ ಧ್ವನಿ ಹೊರಟಾಗಿದ್ರು ಅದರಲ್ಲಿ ಮನುಷ್ಯತ್ವದ ಪ್ರೀತಿ ತುಂಬಿದೆ ಅಂತ ಅನ್ಕೊಂತ, ಅದರಲ್ಲಿ ಸಾಮರಸ್ಯ ತುಂಬಿದೆ ಅಂತ ಅನ್ಕೊಳ್ತಾ, ನಿಮ್ಮ ಮೃದುತ್ವ, ಮನುಷ್ಯರ ನಡುವೆ ಮೃದುತ್ವ, ಪ್ರೀತಿ ತುಂಬುವ ಧ್ವನಿಯಾಗಿದೆ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಪರಶುರಾಮ್ ಅವರು ಮಾತಾಡಿದ್ದಾರೆ. ಒಂದು ಪ್ರಶ್ನೆಯನ್ನು ಕೇಳಬೇಕು, ಮರ್ತೋದೆ. ಒಂದು ಪ್ರಶ್ನೆಯನ್ನು ಕೇಳಬೇಕು. ಈಗ ನಿಮ್ಮ ಸಂಸ್ಥೆಯಲ್ಲಿ ಎಷ್ಟು ಜನ ಕ್ರಿಶ್ಚಿಯನ್ರಿದ್ದಾರೆ, ಎಷ್ಟು ಜನ ಹಿಂದೂಗಳಿದ್ದಾರೆ? ಕೊನೆಯದಾಗಿ ಸಿಂಪಲ್ ಆಗಿ ಉತ್ತರ ಕೊಡಿ ಅಂತ. ಪ್ರಶಾಂತ್, ಇದು ಭಾರಿ ಆನೆಸ್ಟ್ ಆಗಿ ಹೇಳೋದಾದ್ರೆ ನೋವು ಕೊಡುವಂಥದ್ದು. ಯಾಕೆಂದ್ರೆ ನನ್ನ ಸಂಸ್ಥೆಯಲ್ಲಿ ನಾನಿದ್ದೇನೆ ಅಂದ್ರೆ, ಅಥವಾ ಸ್ಟ್ಯಾನ್ಲಿ ಇದ್ದಾರೆ ಅಂದ್ರೆ ಮನುಷ್ಯರಿದ್ದಾರೆ ಅಂತ ಅರ್ಥ. ಮಾನವೀಯತೆಗೆ ಪ್ರತಿನಿಧಿಸುವಂಥದ್ದು. ನೀವು ಹೆಸರು ಸೂಚಕವಾಗಿ ಜಾತಿಯನ್ನೇ ನೋಡೋದಾದ್ರೆ ಅಥವಾ ಧರ್ಮವನ್ನೇ ನೋಡೋದಾದ್ರೆ, ಜಾತಿ ಸೂಚಕವಾಗಿ ಮತ್ತೊಮ್ಮೆ ಹೇಳ್ತಿದ್ದೇನೆ, ಧರ್ಮವನ್ನೇ ನೋಡೋದಾದ್ರೆ, ವ್ಯಕ್ತಿಯನ್ನೇ ನೋಡೋದಾದ್ರೆ ಸ್ಟ್ಯಾನ್ಲಿ ಅಂತ ಒಬ್ಬನೇ ವ್ಯಕ್ತಿ ಇರೋದು. ಇನ್ನ 99% ಏನ್ ಕೆಲಸ ಮಾಡ್ತಾರೆ ಅದರಲ್ಲಿಯೂ ಲಿಂಗಾಯತರಿದ್ದಾರೆ, ಗೌಡ್ರಿದ್ದಾರೆ, ದಲಿತರಿದ್ದಾರೆ, ಶೆಟ್ರಿದ್ದಾರೆ, ಬ್ರಾಹ್ಮಣರಿದ್ದಾರೆ, ಮುಸ್ಲಿಮ್ಸ್ರಿದ್ದಾರೆ, ಎಲ್ಲಕ್ಕಿಂತ ಹೆಚ್ಚಾಗಿ ನಾಯಕರಿದ್ದಾರೆ. ಈ ತರ ಆಮೇಲೆ ಈ ಎರಡೂ ಜಾತಿ ಗೊತ್ತಿಲ್ಲದೆ ಇರುವಂತ ಇಂಡಿಯನ್ಸ್ 60% ಇದ್ದಾರೆ. ನನ್ಗೆ ಈ ಜಾತಿನೂ ಬೇಡ, ಆ ಜಾತಿ. ವಿ ಆರ್ ದ ಪ್ರೌಡ್ ಇಂಡಿಯನ್ಸ್. ನಾವೇ ನಿಜವಾದ ಭಾರತೀಯರು ಅಂತ ಹೇಳಿ ಹೈಕೋರ್ಟ್ ಅಲ್ಲಿ ಆದೇಶ ತಂದಂತವ್ರು ಗೌರವಾನ್ವಿತ ನಾಗರತ್ನಮ್ಮ ಅವ್ರು ಕೊಟ್ಟಂತ ಆದೇಶ ಇದೆ. ಹಾಗಾದ್ರೆ ನೀವ್ಯಾರು ಅಂತ ಬರುತ್ತೆ ತಂದೆ ತಾಯಿ ಇಲ್ದೇ ಇರೋರಿಗೆ. ನಾವು ವಿ ಆರ್ ದ ಇಂಡಿಯನ್ಸ್ ಅಂತ ಹೇಳಿ ಬಂದಂತ ಜನ ನಾವು. ಅಯ್ಯೋ, ಅವ್ರು ಯಾರೋ ಜಾತಿಗೆ ಕಳಂಕ ಕಟ್ಟೋದು, ಧರ್ಮಕ್ಕೆ ಕಳಂಕ ಕಟ್ಟೋದು, ಅವ್ರಿಗೆ ಅವ್ರ ನಾಲ್ಗೆಯಿಂದ ನಮ್ ಮಾತಾಡಕ್ ಬರಲ್ಲ ಕೆಟ್ಟ ಮಾತು. ನೀವು ದೇವರನ್ನ ಪೂಜೆ ಮಾಡಲ್ವಾ ಮನೆಯಲ್ಲಿ? ನೀವು ದೇವರನ್ನ ಪೂಜೆ ಮಾಡಲ್ವಾ? ದೇವಸ್ಥಾನಕ್ಕೆ ಹೋಗಲ್ವಾ? ನೀವು ದೇವರನ್ನ ಪೂಜೆ ಮಾಡಲ್ವಾ? ದೇವಸ್ಥಾನಕ್ಕೆ ಹೋಗಲ್ವಾ ನೀವು ಪರಶುರಾಮ್ ಅವರು? ಅಯ್ಯ, ನಮ್ಮ ಮನೇಲಿ 11 ಅಡಿ ದೇವ್ರು ಇದ್ದಾರೆ. ನನ್ ತಾಯಿ 3 ಅಡಿ ಇದ್ದಾಳೆ, ಅವಳು ನನ್ ದೇವ್ರೆ. ತಾಯಿ ದೇವ್ರು ಅಂತಿರಲ್ವಾ ನೀವು? ನನ್ ತಾಯಿ ಇರೋದು ಇಷ್ಟೇ ಉದ್ದ, 3 ಅಡಿ. ನನ್ ತಾಯಿನೇ ಮನೇಲಿ ಇದ್ದಾಳೆ. ನಮ್ಮ 108 ಮಕ್ಳಿದ್ದಾರೆ ಇಲ್ಲಿ, ಸಣ್ಣ ಮಕ್ಕಳುಗಳು. ಮಕ್ಕಳನ್ನ ದೇವ್ರು ಅಂತಿರಲ್ವಾ ನಿಮ್ ಪ್ರಕಾರ? ಅವ್ರ ಮಕ್ಳು ದೇವ್ರಲ್ವಾ? ದೇವಸ್ಥಾನದಲ್ಲೇ ಇದ್ದೇನೆ ನಾನು, ದೇವಸ್ಥಾನದಲ್ಲೇ ಇರೋದು ನಾನು. ಆದ್ರೂ ಧಾರ್ಮಿಕ ಪದ್ಧತಿಯನ್ನ ಆಚರಿಸ್ತೀರಾ ನೀವು? ಧಾರ್ಮಿಕ ಪದ್ಧತಿಯನ್ನ ಆಚರಿಸ್ತೀರಾ? ದೇವರ ಪೂಜೆ ಪುರಸ್ಕಾರವನ್ನ ಮಾಡ್ತೀರಾ? ನೀವು ಅದೇ ಹೇಳುದು, ಕರ್ಮಣ್ಯೇ ವಾದಿಕಾರಸ್ತೆ, ಕರ್ಮಣ್ಯೇ ವಾದಿಕಾರಸ್ತೆ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಸಹನಾಭೂತ್ ಸಹವೀರ್ಯಂ ಕರುವಾವಹೈ.
ತೇಜಸ್ವಿನಾಮದೀತಮಸ್ ಮಹಾವಿದ್ಯ ಶಾವಾಯ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ. ಸಾಹೇಬ್ರೆ, ಏನ್ ಅವುಗಳ ಅರ್ಥ ಅಂತ ಹೇಳಿ ಮಹಾಪಂಡಿತರು ನಿಮ್ಮ ಸುತ್ತ ಇದ್ದಾರಲ್ಲಪ್ಪ, ಅವ್ರನ್ನ ಕೇಳಿ ನೋಡಿ. ಸಹನಾ ಭವತು ಸಹನೋ ಭುನಕ್ತು. ಒಟ್ಟಿಗೆ ಸೇರಿ ಉಣ್ಣುವಂತ ದೇವಸ್ಥಾನ ಅಲ್ವೇನ್ರಿ? ಜ್ಯೋತಿ ಬೆಳಗಿಸೋದು, ಕತ್ತಲಿಂದ ಬೆಳಕಿನೆಡೆಗೆ ಕರ್ಕೊಂಡು ಹೋಗೋದು ಧರ್ಮ ಅಲ್ವೇನ್ರಿ? ಆ ಕರ್ತವ್ಯ ಮಾಡೋದು ಒಂದು ದೇವರ ಕೆಲಸ ಅಲ್ವೇ? ಅದರಿಂದಾಗಿ ಎಲ್ಲಾ ದೇವಸ್ಥಾನಕ್ಕೂ ಹೋಗ್ತೇವೆ. ಇಲ್ಲಿ ಹೃದಯಗಳೊಟ್ಟಿಗೆ ದೇವಸ್ಥಾನಕ್ಕೆ ಹೋಗೋದಿದೆಯಲ್ಲ, ಎಲ್ಲಾ ಮಕ್ಕಳೊಟ್ಟಿಗೆ ಒಟ್ಟಿಗೆ ಕೂತ್ಕೊಂಡು ಉಣ್ಣೋದಿದೆಯಲ್ಲ. ಉಣ್ಣೋದು ಅಂತ ಹೇಳಿದ್ರೆ ತಿನ್ನೋದು, ಜೊತೆಲಿ ಸೇರಿ ಅಂತಿ ಪಂಕ್ತಿಯಲ್ಲಿ ಮಾಡೋದು, ಹೊರಳಾಡೋದಲ್ಲ. ಪಂಕ್ತಿ ಉಂಡಿ ಹೆಂಜಲಲ್ಲಿ ಹೊರಳಾಡ್ತಿರಲ್ಲ, ಅದಲ್ವೇ ಅಲ್ಲ. ಇದೆಲ್ಲ ಅಲ್ವಾ ದೇವ್ರಲ್ವಾ? ಆಗ್ಲಿ ಸಹನವು ಗುಣದ್ದು. ಆಗ್ಲಿ, ಸಾಕಷ್ಟು ವಿವರಣೆಯನ್ನ, ಜನಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಪರಶುರಾಮ್ ಅವರು. ಇಷ್ಟೊತ್ತು ಅವರು ಮಾತಾಡಿದ ವಿಚಾರಕ್ಕೆ ಸಂಬಂಧಪಟ್ಟು ವೀಕ್ಷಕರೆಲ್ಲರೂ ಕಮೆಂಟ್ ಮಾಡಿ ತುಂಬಾ ವಿಷಯಗಳನ್ನ, ತುಂಬಾ ಅಪರೂಪದ ವಿಷಯಗಳನ್ನ, ಒಂದು ಸೀಕ್ರೆಟ್ ಸಹ ರಿವ್ಯೂ ಮಾಡಿದ್ದಾರೆ. ದಯವಿಟ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟು ಹೇಗೆ ಮಹೇಶ್ ಶೆಟ್ಟಿ ತಿಮರೋಡಿಯ ವಿರುದ್ಧ ದಲಿತ ದೌರ್ಜನ್ಯ ಪ್ರಕರಣ ದಾಖಲಿಸಲಿಕ್ಕೆ ಏನು ಪ್ಲಾನ್ ಆಯ್ತು ಅನ್ನೋದನ್ನು ಸಹ ಬಿಡಿಸಿ ಹೇಳಿದ್ದಾರೆ. ಇದೆಲ್ಲದಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು. ಇಷ್ಟೊತ್ತು ನಮ್ಮೊಂದಿಗೆ ಮಾತಾಡಿದ ಪರಶುರಾಮ್ ಅವರಿಗೆ ವಿಶೇಷವಾದ ಧನ್ಯವಾದಗಳು. ನಮಸ್ತೆ ಸರ್.